ಅಂಡ್ ಇನ್ನೊಂದೇನಂತಂದ್ರೆ ಅಶ್ವಿನಿ ಗೌಡ ಅವ್ರು ಎಲ್ಲೋ ಒಂದ್ ಕಡೆ ಆ ನಿನ್ನೆ ಮೊನ್ನೆ ನೋಡಿರುವಂತಹ ಎಪಿಸೋಡ್ ನಲ್ಲಿ ನೋಡಿದ್ರೆ ಮತ್ತೆ ಹಳೆ ಅಶ್ವಿನಿ ಗೌಡ ಅವ್ರು ಬಂದ್ರ ಅಂತ. ಬಿಕಾಸ್ ಯಾಕೆಂತಂದ್ರೆ ಮರ್ಯಾದೆ ಅನ್ನುವಂತಹ ವಿಚಾರ ಅಂತೂ ಕಿಚ್ಚನ ಪಂಚಾಯಿತಿಯಲ್ಲಿನೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಬಿಕಾಸ್ ಯಾಕಂತಂದ್ರೆ ನಾವು ಒಬ್ಬರಿಗೆ ರೆಸ್ಪೆಕ್ಟ್ ಕೊಟ್ಟಾಗ ಮಾತ್ರ ಆ ಪ್ರತಿಸ್ಪರ್ಧಿ ಅಥವಾ ಪ್ರತಿ ವ್ಯಕ್ತಿ ಏನಿರ್ತಾರಲ್ಲ ಅವರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಕಿಚ್ಚ ಸುದೀಪ್ ಅವರು ವೀಕೆಂಡ್ ವಿತ್ ಕಿಚ್ಚ ಸುದೀಪ್ ಆ ಪ್ರೋಗ್ರಾಮ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಆದ್ರೆ ಇಷ್ಟೂ ದಿನ ಸೈಲೆಂಟ್ ಆಗಿ ಎಲ್ಲರ ಒಂದು ಕನ್ನಡ ಕಿರುತೆರೆ ಅದರ ಜೊತೆಗೆ ಬಿಗ್ ಬಾಸ್ ವ್ಯೂವರ್ಸ್ ಗಮನವನ್ನ ಸೆಳೀತಿದ್ದಂತಹ ಅಶ್ವಿನಿಯವರು ಮತ್ತೆ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದ್ದಾರ ಅನ್ನುವಂಥದ್ದು ಕೂಡ ಸಾಕಷ್ಟು ಡಿಸ್ಕಷನ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಶ್ವಿನಿ ಗೌಡ ಅವರು ಕೆಲವ್ರಿಗೆ ಅಶ್ವಿನಿ ಗೌಡ ಅವರನ್ನ ಯಾವ ರೀತಿ ಹೇಳ್ತಿದಾರೆ ಅಂದ್ರೆ ನಾಯಿ ಬಾಲ ಡೊಂಕೆ ಅಂತ ಯಾವತ್ತಿದ್ರು ಅಂತ ಹೇಳ್ಬಿಟ್ಟು ಒಂದಷ್ಟು ವರ್ಗ ಮಾತನಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಯಾಕಂತಂದ್ರೆ ಆ ವ್ಯಕ್ತಿ ಹೆಂಗೆ ಅಂತಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಬಿಕಾಸ್ ಯಾಕಂತಂದ್ರೆ ಕೆಲವೊಂದು ಗಿಲ್ಲಿ ಕೆಲವೊಂದ್ ಸಲ ಏನ್ ಮಾಡ್ತಾರೆ ಅಂತಂದ್ರೆ ಬೇಕು ಬೇಕು ಅಂತಾನೆ ಎಂಟರ್ಟೈನ್ಮೆಂಟ್ ತಗೊಳ್ಳೋದಕ್ಕೋ ಅಥವಾ ಇಲ್ಲ ಅಂತಂದ್ರೆ ನಾನು ಪ್ರೋಮೋದಲ್ಲಿ ಕಾಣಿಸ್ಕೋಬೇಕು ಅನ್ನೋಂಥದ್ದು, ಇಲ್ಲ ಅಂತಂದ್ರೆ ನಾನು ಜನಕ್ಕೆ ಮನೋರಂಜನೆ ಕೊಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಯಾರು ಟ್ರಿಗರ್ ಆಗ್ತಾರೋ ಅಂತವ್ರಿಗೆ ತಮ್ಮ ಮಾತಿನ ಮೂಲಕ ಆಗಿರ್ಬೋದು, ತಮ್ಮ ನಡವಳಿಕೆ ಮೂಲಕ ಆಗಿರ್ಬೋದು ಟ್ರಿಗರ್ ಮಾಡುವಂಥದ್ದು ಸಾಕಷ್ಟು ಎದ್ದು ಕಾಣ್ತಿದೆ. ಬಿಕಾಸ್ ಯಾಕೆ ಅಂತಂದ್ರೆ ಅವರು ನಾನು ವಿನ್ ಆಗ್ಲೇಬೇಕು ಅನ್ನುವಂತಹ ಕಾರಣಕ್ಕೆ ಹೋಗಿರ್ತಾರೆ ಬಿಗ್ ಬಾಸ್ಗೆ. ಹಾಗಾಗಿ ಆ ವ್ಯಕ್ತಿ ಏನಾದ್ರೂ ಮಾಡಿ ನಾನು ಲೈಮ್ ಲೈಟ್ ಅಲ್ಲಿ ಇರಬೇಕು ಅನ್ನುವಂತಹ ಕಾರಣದಿಂದಾಗಿ ಅವರು ಆ ವ್ಯಕ್ತಿ ಮಾಡ್ತಾ ಇರ್ಬೋದು. ಸೊ ಗಿಲ್ಲಿನೂ ಕೂಡ ಅದೇ ರೀತಿ ಟ್ರಿಗರ್ ಮಾಡ್ತಿದಾರ ಅಶ್ವಿನಿ ಅವರಿಗೆ, ಅದ್ರ ಜೊತೆಗೆ ಧ್ರುವಂತ್ ಅವರಿಗೆ ಅನ್ನುವಂಥದ್ದು ಕೂಡ. ಯಾಕಂತಂದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಅಶ್ವಿನಿ ಗೌಡ ಮತ್ತೆ ಚಿಗುರೊಡೆದಿದ್ದಾರೆ. ಅಂದ್ರೆ ಅದೇ ಹಳೆ ಚಾಳಿಗೆ ಬಂದಿರುವಂತದ್ದು. ಮತ್ತೆ ಆ, ಒಂದು ಮಾತಿನ ಚಕಮಕಿ ಮಾಡುವಂಥದ್ದಾಗಿರ್ಬೋದು ಅಥವಾ ಏಕವಚನ ಆಗಿರ್ಬೋದು, ಏಕವಚನದಲ್ಲಿ ಮಾತಾಡಬೇಡ ಅನ್ನುವಂಥದ್ದು, ಬೇರೆ ಬೇರೆ ವಿಚಾರಗಳನ್ನ ಹೇಳುವಂಥದ್ದು, ಬೇರೆ ಬೇರೆ ಒಂದು ಮಾತುಗಳನ್ನ ಆಡುವಂಥದ್ದು. ಅದರೊಟ್ಟಿಗೆ ಧ್ರುವಂತೂ ಕೂಡ ಅಷ್ಟೇನೆ. ಎಲ್ಲೋ ಒಂದ್ ಕಡೆ ಈ ಧ್ರುವಂತ್ನಂತೂ ಸಿಕ್ಕಾಪಟ್ಟೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕನ್ನಡಿಗರಾಗಿರ್ಬೋದು, ಬಿಗ್ ಬಾಸ್ ವ್ಯೂವರ್ಸ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಆ ವ್ಯಕ್ತಿ ಯಾವಾಗ ಹೆಂಗಿರ್ತಾರೆ ಅಂತ ಗೊತ್ತಾಗಲ್ಲ. ಆ, ಸೀಕ್ರೆಟ್ ರೂಮ್ಗೆ ಹೋಗ್ತಾರೆ. ಸೀಕ್ರೆಟ್ ರೂಮಲ್ಲಿ ಇದ್ದಾಗಲೂ ಕೂಡ ರಕ್ಷಿತಾ ಅವ್ರ ಜೊತೆ ಇದ್ಕೊಂಡು ರಕ್ಷಿತಾ ಅವರ ಒಂದಷ್ಟು ಏನು ಒರಿಜಿನಾಲಿಟಿ ಇದೆಯಲ್ಲ ಅದನ್ನ ಕರೆಕ್ಟಾಗಿ ಹೊರಗಡೆ ತಗೊಂಡ್ಬರ್ತಾರೆ. ಅದರಲ್ಲಿ ಏನು ಗುರು ಈ ವ್ಯಕ್ತಿ ಹಿಂಗೆ ಆಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮಾತನಾಡ್ಕೊಳ್ತಾರೆ. ಅದ್ರ ಜೊತೆಗೆ ರಕ್ಷಿತಾ ಅವರ ಒಂದು ನಿಜ ಸ್ವರೂಪ ಗೊತ್ತಾಯಿತು ಧ್ರುವಂತಿಂದ ಅಂತ ಹೇಳ್ಬಿಟ್ಟು ಮತ್ತೊಂದಷ್ಟು ಜನ ತಮ್ಮ ಕಮೆಂಟ್ಸ್ಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಅಂಡ್ ಇನ್ನೊಂದೇನಂತಂದ್ರೆ ಇತ್ತೀಚೆಗೆ ಗಿಲ್ಲಿ ಜೊತೆ ನಡೆದಿರುವಂತದ್ದಾಗಿರ್ಬೋದು, ಕೆಲವೊಂದು ಟ್ರೋಲ್ ವಿಚಾರಗಳನ್ನ ನಾವು ನೋಡಿದಾಗ್ಲೂ ಕೂಡ ಕೆಲವೊಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಪಕ್ಕಾ ಒಂದು ಬಿಗ್ ಬಾಸ್ಗೆ ಸೂಟೇಬಲ್ ಆಗಿರುವಂತಹ ಕಂಟೆಸ್ಟೆಂಟ್ ಧ್ರುವಂತು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಅಂಡ್ ಇನ್ನೊಂದೇನಂತಂದ್ರೆ ಧ್ರುವಂತು ಕೂಡ ಎಲ್ಲೋ ಒಂದ್ ಕಡೆ ತಮ್ಮ ಆಟವನ್ನ ತಾವು ಆಡ್ತಾ ಇದ್ದಾರೆ. ಅಂದ್ರೆ ಆಟ ಅಂತ ಬಂದಾಗ ತಾವು ತಗೊಳ್ಳುವಂತಹ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಬೇರೆ ವಿಚಾರ ಆಗಿರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿ ಕೆಲವೊಂದು ಮಾತುಗಳನ್ನ ಆಡುವಂತಹ ಬರದಲ್ಲಿ ಎಲ್ಲೋ ಒಂದ್ ಕಡೆ ಹೇಳ್ಬಹುದು. ಬಟ್ ಅದಾದ ನಂತರ ಆ ವ್ಯಕ್ತಿ ಅದನ್ನ ಹಂಗೆ ಕಂಟಿನ್ಯೂ ಮಾಡಲ್ಲ ಅಂತ ಅನ್ಕೊಂತಾ ಇದ್ದಾರೆ. ಯಾಕಂತಂದ್ರೆ ಆಮ್, ಆ ಒಂದು ಸಿಚುವೇಶನ್ ತಕ್ಕಂಗೆ ಮಾತಾಡಕ್ ಹೋಗ್ತಾರೆ. ಬಟ್ ಅದೆಲ್ಲೋ ಒಂದ್ ಕಡೆ ಆ ವ್ಯಕ್ತಿಗೆ ಮಾತನಾಡಕ್ಕೆ ಬಂದಿಲ್ಲ ಅನ್ನೋದು ಅಥವಾ ಏನೋ ಒಂದು ಎಡವಟ್ಟಾಗುವಂಥದ್ದು, ಆ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಅಲ್ಲಿಗೆ ಸುಮ್ಮನಾಗ್ತಾರೆ. ಅಂಡ್ ಇನ್ನೊಂದೇನಂತಂದ್ರೆ ಬಿಗ್ ಬಾಸ್ ಸೀಸನ್ 12 ಜನವರಿ 18, 2026 ಕೊನೆಗೊಳ್ತಾ ಇದೆ. ಸೊ ಜನವರಿ 18ರಂದು ಫಿನಾಲೆ ನಡೀತಾ ಇದೆ. ಸೊ ಎಲ್ಲಾ ಸ್ಪರ್ಧಿಗಳು ಕೂಡ ಸಾಕಷ್ಟು ಒಂದು ಕಷ್ಟವನ್ನ ಪಡ್ತಾ ಇದ್ದಾರೆ ನಾನು ಗೆಲ್ಲಬೇಕು ಅನ್ನುವಂಥದ್ದು. ರೀಸೆಂಟ್ ಆಗಿ ಎಲಿಮಿನೇಟ್ ಆಗಿದ್ದಂತಹ ಸೂರಜ್ ಹಾಗೇನೆ ಮಾಳು ನಿಪ್ನಾಳ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಅದರ ಜೊತೆಗೆ ಕೊಟ್ಟಿರುವಂತಹ ಒಂದಷ್ಟು ಸಂದರ್ಶನಗಳಲ್ಲಿ ಕೂಡ ಅಷ್ಟೇನೆ ಆ ತುಂಬಾ ಬ್ಯಾಲೆನ್ಸ್ ಆಗಿ ಸೂರಜ್ ಅವ್ರು ಕೊಟ್ರೆ, ಇನ್ನೊಂದ್ ಕಡೆ ಮಾಳು ನಿಪ್ನಾಳ್ ಅವರು ಕೊಟ್ಟಿರುವಂತಹ ಒಂದಷ್ಟು ಸ್ಟೇಟ್ಮೆಂಟ್ಗಳಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಂಡ್ ಟ್ರೋಲ್ ಆಗ್ತಾ ಇದೆ. ಯಾಕಂತಂದ್ರೆ ಟಾಪ್ 5 ಅಲ್ಲಿ ನಾನು ಇರ್ತೀನಿ, ನಾನು ಕಷ್ಟಪಟ್ಟು ಬಂದಿದ್ದೀನಿ, ಹಂಗೆ ಉತ್ತರ ಕರ್ನಾಟಕದ ಜನತೆ ಅದ್ರ ಜೊತೆಗೆ ನನ್ನನ್ನ ಸಾಕಷ್ಟು ಜನ ಪೂಜೆ ಮಾಡ್ತಾರೆ, ನಾನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಗಿಲ್ಲಿ ಪರವಾಗಿ ಕೆಲವೊಂದು ಕೊಟ್ಟಿದ್ದಾರೆ. ಒಂದಷ್ಟು ಸಮಯ ಆದ ನಂತರ ಗಿಲ್ಲಿ ನೆಗೆಟಿವ್ ಆಗಿ ಕೊಟ್ಟಿದ್ದಂತಹ ಮಾಳು ನಿಪ್ನಾಳ್ ಅವರು ಅದಾದ ನಂತರ ಎಲ್ಲಿ ಟ್ರೋಲ್ ಪೇಜಸ್ ಆಗಿರ್ಬೋದು, ಎಲ್ಲಿ ಈ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡೋದಕ್ಕೆ ಶುರುವಾಯಿತು, ಆ ಒಂದು ಸಂದರ್ಭದಲ್ಲಿ ಮತ್ತೆ ಸ್ವಲ್ಪ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಗಿಲ್ಲಿ ಪರವಾಗಿ ಮಾತನಾಡಿದ್ದಾರೆ ಮಾಳು ನಿಪ್ನಾಳ್ ಅವರು ಅಂದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಯಾಕೆಂತಂದ್ರೆ ಆ ವ್ಯಕ್ತಿ ಸ್ಟಾರ್ಟಿಂಗು ಕೆಲವೊಂದು ಚಾನೆಲ್ಗಳಿಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಹೇಳ್ತಾರೆ, ಗಿಲ್ಲಿ ಏನಿಲ್ಲ ಕಾಮಿಡಿ ಮಾಡ್ಕೊಂಡಿರ್ತಾರೆ ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾತುಗಳನ್ನ ಹಾಡ್ತಾರೆ. ಆದರೆ ನನಗೆ ಆ ಒಂದು ಟಾಸ್ಕ್ ಅಂತ ಬಂದಾಗ ನಾನು ಆ ಗಿಲ್ಲಿ ಆಡಿದ್ ನಾನು ನೋಡೇ ಇಲ್ಲ, ಗಿಲ್ಲಿ ಆಡ್ತಾನೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತಾ ಇದ್ದೆ, ತುಂಬಾ ಜನ ನನಗೆ ಪೂಜೆ ಮಾಡ್ತಿದ್ರು, ನಾನು ವಿನ್ ಆಗಬೇಕು ಆ ಥರ ಈ ಥರ ಬಿಗ್ ಬಾಸ್ನಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಎಂಡ್ ಆಫ್ ದ ಡೇ ಏನು ಗೊತ್ತಾ, ಬಿಗ್ ಬಾಸ್ ಅನ್ನುವಂಥದ್ದು ಯಾವ ಟೈಮ್ಗೆ ಹೆಂಗೆ
ಹೊರಗಡೆ ಕಳಿಸ್ತಾರೆ, ಅದ್ರ ಜೊತೆಗೆ ಹೆಂಗೆ ಹಾಡ್ತಾರೆ ಅಂತ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ RJ ಅಮಿತ್ ಆಗಿರ್ಬೋದು, ಕರಿಬಸಪ್ಪ ಅವರಾಗಿರ್ಬೋದು, ಸಾಕಷ್ಟು ಜನ ಮಂಜು ಭಾಷ್ಣಿ ಅವರಾಗಿರ್ಬೋದು, ಅಶ್ವಿನಿ SN ಅವರಾಗಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಎಲ್ಲೋ ಒಂದ್ ಕಡೆ ಅವಕಾಶನೇ ಸಿಕ್ಕಿಲ್ಲ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಇನ್ನೇನು ಆಟವನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ಎಲಿಮಿನೇಟ್ ಆಗ್ಬಿಡ್ತಾರೆ. ಸೊ ಸಿಕ್ಕಿರುವಂತಹ ಅವಕಾಶ ಈ ಒಂದು ಏನು ಮೊದಲೇ ಎಲಿಮಿನೇಟ್ ಆಗಿದ್ದಂತಹ ಕಂಟೆಸ್ಟೆಂಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಮಾಳು ನಿಪ್ನಾಳ್ ಅವ್ರಿಗೆ ತುಂಬಾ ಚೆನ್ನಾಗಿ ಅವಕಾಶ ಸಿಕ್ಕಿತ್ತು. ಆದ್ರೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಮಾಳು ನಿಪ್ನಾಳ್ ಅವರು ಎಡವಿದ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಯಾಕಂತಂದ್ರೆ ಬರೀ ನಾನು ಸಿಂಗರ್ ಅನ್ನೋ ಒಂದು ಕಾರಣಕ್ಕೆ ಹಾಡುಗಳಾಡ್ಕೊಂಡಿರ್ತೀನಿ ಅಂದ್ರೆ ಅದು ಬಿಗ್ ಬಾಸ್ ವ್ಯಕ್ತಿತ್ವದ ಆಟ. ತನ್ನ ವ್ಯಕ್ತಿತ್ವವನ್ನ ತಾವು ತೋರಿಸ್ಬೇಕು. ಟಾಸ್ಕ್ ಅಂತ ಬಂದಾಗ ಅಗ್ರೆಷನ್ ಇಂದ ಆಡಬೇಕು, ಅದ್ರ ಜೊತೆಗೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ಬರೀ ನಾನು ಸಿಂಗರ್ ಅಂತ ಹೇಳ್ಬಿಟ್ಟು ಹಾಡುಗಳು ಆಡ್ಕೊಂತ ಕೂತ್ಕೊಂಡ್ರೆ ಅದೇನು ಸಿಂಗಿಂಗ್ ಕಾಂಪಿಟೇಷನ್ ಅಲ್ವಲ್ಲ. ಇನ್ನೊಂದು ವಿಚಾರ ಅಂದ್ರೆ ಗಿಲ್ಲಿ ಅವರ ಜೊತೆ ವಾಗ್ವಾದವನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅಶ್ವಿನಿ ಅವರು ಎಲ್ಲೋ ಒಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ರು. ಬಿಕಾಸ್ ಯಾಕಂತಂದ್ರೆ ಈ ಹಿಂದೆ ಮಾತನಾಡ್ದಾಗ ಎಲ್ಲೋ ಒಂದ್ ಕಡೆ ವೀಕೆಂಡ್ ವಿತ್ ಕಿಚ್ಚ ಸುದೀಪ ಪ್ರೋಗ್ರಾಮ್ ಬಂತು ಅಂತಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕಮೆಂಟ್ಸ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈ ಒಂದು ಹಿಂದಿನ ಎಪಿಸೋಡ್ ಅನ್ನ ನೋಡಿದಾಗ, ಆ ಕಾನ್ಫಿಡೆಂಟ್ ಲೆವೆಲ್ ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಫೇವರಿಸಮ್ ಅನ್ನೋದು ಆಯ್ತಾ. ಬಿಕಾಸ್ ಯಾಕಂತಂದ್ರೆ ಸಾಕಷ್ಟು ಬಾರಿ ಏಕವಚನ ಆಗಿರ್ಬೋದು, ಮತ್ತೊಂದಷ್ಟು ವಿಚಾರಗಳಿಗೆ ಮಾತನಾಡ್ತಿದ್ದಂತಹ ಅಶ್ವಿನಿ ಗೌಡ ಅವರಿಗೆ ಎಲ್ಲೋ ಒಂದ್ ಕಡೆ ಸುದೀಪ್ ಅವರು ಕರೆಕ್ಟಾಗಿ ಕ್ಲಾಸ್ ತಗೊಂಡಿಲ್ವಾ ಅನ್ನುವಂಥದ್ದು ಕೂಡ ಸಾಕಷ್ಟು ಈ ಹಿಂದೆನೂ ಕೂಡ ಚರ್ಚೆ ಆಯಿತು. ಇದೇ ರೀತಿ ಇವಾಗಲೂ ಕೂಡ ಚರ್ಚೆ ಆಗ್ತಾ ಇದೆ. ಬಿಕಾಸ್ ಯಾಕೆಂತಂದ್ರೆ ಗಿಲ್ಲಿಯವರ ಆಪೋಸಿಟ್ ಆಗಿ ಮಾತನಾಡ್ತಾ ಇರುವಂಥದ್ದು ಅಂತಂದ್ರೆ ಧ್ರುವಂತ ಹಾಗೇನೆ ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಏನಾದರೂ ಮಾಡಿ ಕೊನೆ ಒಂದು ಸಂದರ್ಭದಲ್ಲಾದ್ರೂ ಕೂಡ ಗಿಲ್ಲಿ ಅವರನ್ನ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಬೇಕು ಅನ್ನುವಂಥದ್ದು. ಬಿಕಾಸ್ ಗೇಮು ಅಂತ ಬಂದಾಗ ತಮ್ಮನ್ನ ತಾವು ಸೇಫ್ ಮಾಡ್ಕೊಳ್ಳುವಂಥದ್ದಕ್ಕೆ ಸೊ ಅವ್ರು ಆಡ್ತಿರುವಂಥ ಆಟ ಅಷ್ಟೇನೆ. ವೈಯಕ್ತಿಕ ವಿಚಾರವನ್ನ ಇಟ್ಕೊಂಡು ಅದನ್ನ ಮಾಡಿದಾರ ಇಲ್ವಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಅವರು ಹೊರಗಡೆ ಬಂದ ಮೇಲೆ ಅವರು ಅವ್ರ ಜೊತೆ ಬಾಂಡಿಂಗ್ ಅನ್ನ ಇಟ್ಕೊಂತಾರ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ತನಕನೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ವಿಚಾರಗಳನ್ನ ತುಂಬಾ ಪರ್ಸನಲ್ ಆಗಿ ತಗೋಬಾರ್ದು ಅಂತಾನೆ ಹೇಳ್ತೀನಿ. ಬಿಕಾಸ್ ಆ ಒಂದು ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೆಂಗೆ ಆಗಿರುತ್ತೋ ಹೇಳಕ್ಕಾಗಲ್ಲ. ಅಂಡ್ ಎಲ್ಲರ ಮೈಂಡ್ ಸೆಟ್ ಕೂಡ ಒಂದೇ ತರ ಇರಲ್ಲ ಅಂತಾನೆ ಹೇಳ್ತೀನಿ. ಬಿಕಾಸ್ ಯಾಕಂತಂದ್ರೆ ಕೆಲವೊಬ್ರು ಬೇಕು ಅಂತಾನೆ ಮಾಡ್ತಾರೆ, ಕೆಲವರು ಬೇಡ ಅಂತ ಹೇಳ್ಬಿಟ್ಟು ಮಾಡ್ತಿರ್ತಾರೆ, ಏನಾದ್ರು ಕೆಲವೊಬ್ರು ನಾನು ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟೆ ಮಾಡ್ತಾ ಇರ್ತಾರೆ. ಸೊ ಹಾಗೇನೆ ಗಿಲ್ಲಿ ಅವರ ಜೊತೆ ಮಾತಿನ ಚಕಮಕಿಯಲ್ಲಿ ನಿರತರಾಗಿದ್ದಂತಹ ಅಶ್ವಿನಿ ಗೌಡ ಅವರಿಗೆ ಸೊ ಏನ್ ಆಗಬಹುದು ಮುಂದಿನ ದಿನಗಳಲ್ಲಿ. ಬಿಕಾಸ್ ಆ ಇಷ್ಟೊಂದು ಕಾನ್ಫಿಡೆಂಟ್ ಲೆವೆಲ್ ಎಲ್ಲಿಂದ ಬಂತು, ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಅಶ್ವಿನಿ ಗೌಡ ಅವರು ಮತ್ತೆ ರೊಚ್ಚಿಗೇಳೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಅಶ್ವಿನಿ ಗೌಡ ಹಾಗೇನೆ ಧ್ರುವಂತ್ ಅವರಿಬ್ರು ಸೇರ್ಕೊಂಡು ಕೂಡ ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಅಂಡ್ ಇನ್ನೊಂದ್ ಕಡೆ ರಕ್ಷಿತಾನು ಕೂಡ ಅಷ್ಟೇ ಅನ್ಕೋಬಹುದು. ಬಿಕಾಸ್ ಯಾಕಂತಂದ್ರೆ ಧ್ರುವಂತು ಅಶ್ವಿನಿ ಗೌಡ ಬಿಟ್ರೆ ಮಿಕ್ಕಿರುವಂತ ಎಲ್ಲರೂ ಕೂಡ ಗಿಲ್ಲಿ ಟಾಪ್ 5 ಕಂಟೆಸ್ಟೆಂಟ್ಗಳಲ್ಲಿ ಫಿನಾಲೆಯಲ್ಲಿ ಇದ್ದೇ ಇರ್ತಾರೆ ಅಂತ ಫಿಕ್ಸ್ ಆಗಿದ್ದಾರೆ. ಅದ್ರ ಜೊತೆಗೆ ಸ್ಪಂದನ ಅಂತೂ ಕೂಡ ಅಷ್ಟೇನೆ ಒಂದು ತವರಿನ ಮನೆ ಮಗಳು ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಚರ್ಚೆ ಆಗ್ತಿತ್ತು. ಕಲರ್ಸ್ ಕನ್ನಡದ ಮನೆ ಮಗಳು ಹಾಗಾಗಿ ಉಳಿಸ್ಕೊಂಡ್ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲೋ ಒಂದ್ ಕಡೆ ಫಿನಾಲೆ ಅಂತ ತಲುಪ್ತಾ ಇದ್ರು ಕೂಡ ಸ್ಪಂದನ ಅವರ ಪರ್ಫಾರ್ಮೆನ್ಸ್ ಯಾಕೆ ಕಾಣಿಸ್ತಿಲ್ಲ, ಅದ್ ಏನು ಹೆಂಗೆ ನೋಡ್ಕೊಂಡು ಜನ ವೋಟ್ ಹಾಕ್ತಿದ್ದಾರೆ ಅನ್ನುವಂಥದ್ದು ಸ್ಟಿಲ್ ಇದುವರೆಗೂ ಕರ್ನಾಟಕದ ಒಂದಷ್ಟು ಜನರ ಬಿಗ್ ಬಾಸ್ ನೋಡ್ತಿರುವಂತಹ ವ್ಯೂವರ್ಸ್ಗಳಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ಅಂತ ತಲುಪ್ತಾ ಇದ್ದು ಜನವರಿ 18ಕ್ಕೆ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ನಡೆಯಲಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರ ಕಡೆಯಿಂದ ಹಾಗೇನೆ ಮೂಲಗಳ ಪ್ರಕಾರ ಬಂದಿರುವಂತಹ ಮಾಹಿತಿ. ಹಾಗೇನೆ ಈ ಒಂದು ಸೀಸನ್ನ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಕೊಟ್ಟಿದ್ದು. ಸೊ ಈ ಒಂದು ಟಾಸ್ಕ್ ನಲ್ಲಿ ಧನುಷ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಹಾಗೇನೆ ರಾಶಿಕಾ ಮತ್ತೆ ಅಶ್ವಿನಿ ಗೌಡ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ 4 ಜನರಲ್ಲಿ ಯಾರು ಒಟ್ಟಾರೆಯಾಗಿ ಈ ಒಂದು ಟಾಸ್ಕ್ ನಲ್ಲಿ ವಿನ್ ಆಗಿ ಡೈರೆಕ್ಟ್ ಫಿನಾಲೆಗೆ ಟಿಕೆಟ್ ತಗೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಬಿಗ್ ಬಾಸ್ ವೀಕ್ಷಕರ, ಅದರ ಜೊತೆಗೆ ಕನ್ನಡ ಕಿರುತೆರೆ ವೀಕ್ಷಕರ ಹಾಗೇನೆ ಕನ್ನಡಿಗರಿಗೆ ಒಂದು ಕುತೂಹಲನ ಮೂಡಿಸಿರುವಂಥದ್ದು. ಇದಾಗಿತ್ತು ಬಿಗ್ ಬಾಸ್ ಸೀಸನ್ 12ರ ಒಂದಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಮತ್ತೊಮ್ಮೆ ಎಲ್ಲ ನನ್ನ ಪ್ರೀತಿಯ ಬಾಸ್ ಟಿವಿ ವೀಕ್ಷಕರಿಗೆ ಹಾಗೆ ಕರ್ನಾಟಕದ ಜನತೆಗೆ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.